ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವೊಂದು ಡಿಫ್ರೆಂಟಾಗಿ 3-4 ನಿಮಿಷದಲ್ಲಿ ಆಗೋ ಬಿರಿಯಾನಿ ರೆಸಿಪಿ ಮಾಡೋಣ. ಆಗುತ್ತಾ ಹಾಗೆ ಮಾಡೋಕ್ಕೆ? ಇಲ್ಲ ಅಲ್ವಾ? ಇಲ್ಲ ಫ್ರೆಂಡ್ಸ್, ಯಾವ ಅಡುಗೆನೂ 2-3 ನಿಮಿಷದಲ್ಲಿ ಮಾಡೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಬಿರಿಯಾನಿನ ಹೇಗೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ಆದರೆ ಮಾಮೂಲಿ ಬಿರಿಯಾನಿ ಮಾಡೋಕ್ಕೆ 3/4 ಗಂಟೆಯಿಂದ 1 ಗಂಟೆವರೆಗೂ ಟೈಮ್ ಹಿಡಿಯುತ್ತೆ. ಆದರೆ ಈ ಬಿರಿಯಾನಿ 15-20 ನಿಮಿಷದಲ್ಲಿ ಮಾತ್ರ ಮಾಡಬಹುದು. ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ರೆಡಿಮೇಡ್ ಬಿರಿಯಾನಿ ಮಸಾಲ. ಹೌದು ಫ್ರೆಂಡ್ಸ್, ಈ ಮಸಾಲದಲ್ಲಿ ವಿತ್ ರೈಸ್ ಇರುತ್ತೆ. ಯಾರಿಗಾದರೂ ತುಂಬ ಅರ್ಜೆಂಟಲ್ಲಿ ಬಿರಿಯಾನಿ ಮಾಡ್ಕೋಬೇಕು ಮತ್ತು ಸ್ಪೆಷಲಾಗಿ ಬ್ಯಾಚುಲರ್ಸ್ಗಳಿಗೆ ಈ ಮಸಾಲ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಈ ರೆಸಿಪಿನ ಮಾಡೋದು ನೋಡ್ಕೊಂಡು ಬರೋಣ. ಈ ಬಿರಿಯಾನಿನ ಕುಕ್ಕರ್ನಲ್ಲಿ ಮಾಡೋದು ಹೇಗೆ ಅನ್ನೋದು ಆ ಬಾಕ್ಸ್ನಲ್ಲೇ ಕೊಟ್ಟಿರ್ತಾರೆ. ಏನಿಲ್ಲ ಫ್ರೆಂಡ್ಸ್, ಚಿಕನ್ ಮತ್ತು ನೀರು ಮತ್ತು ಈ ಮಸಾಲೆ ಮಿಕ್ಸ್ ಬಿರಿಯಾನಿ ರೈಸ್ನ ಒಟ್ಟಿಗೆ ಕುಕ್ಕರ್ನಲ್ಲಿ ಹಾಕಿ 2-3 ವಿಷಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿಯಾಗುತ್ತೆ. ಈ ಮಸಾಲೆ ಮಿಕ್ಸ್ ಬಿರಿಯಾನಿ ಅಕ್ಕಿ ಇರುತ್ತಲ್ಲ, ಇದು ಪ್ಯೂರ್ ವೆಜ್ ಆಗಿರೋದ್ರಿಂದ ನೀವು ವೆಜಿಟೇಬಲ್ ಪಲಾವ್, ಮಶ್ರೂಮ್ ಬಿರಿಯಾನಿ ಹೀಗೆ ನಿಮಗೆ ಯಾವ್ದು ಮಾಡ್ಕೋಬೇಕು ಅನಿಸುತ್ತೆ ಅದನ್ನ ಮಾಡ್ಕೋಬೋದು. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ಕೊಂಡಿರೋದ್ರಿಂದ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಪಲಾವ್ ಎಲೆ ಮತ್ತು 4 ಮೀಡಿಯಮ್ ಸೈಜ್ ಈರುಳ್ಳಿ ಫ್ರೈ ಮಾಡಿಕೊಂಡು 1 kg ಚಿಕನ್ ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ಚಿಕನ್ ಸ್ವಲ್ಪ ಬೆಂದ ಕೂಡಲೇ ಮಸಾಲೆ ಮಿಕ್ಸ್ ವಿತ್ ರೈಸ್ 1 kg ಮತ್ತು 2 ಲೀಟರ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟೆ. ನೀರು ಸ್ವಲ್ಪ ಆರಕ್ಕೆ ಇದೆ ಅನ್ನುವಾಗ ಬೆಂಕಿನ ಆರಿಸ್ಕೊಂಡು ಪಾತ್ರೆನ ಒಲೆ ಮೇಲೆ ಟೈಟಾಗಿ ಮುಚ್ಚಿ 15 ನಿಮಿಷ ಬಿಟ್ಟೆ. ಇಲ್ಲಿ ನಾನು ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಚಿಕನ್ ಕಬಾಬ್ ಕೂಡ ಮಾಡ್ಕೊಂಡಿದ್ದೆ. ಇದೇ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಾನು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್ ಫ್ರೆಂಡ್ಸ್.